ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮದು ಟ್ರಿಪ್ ಟು ಧರ್ಮಸ್ಥಳ ಮತ್ತು ಕುಕ್ಕೆ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಯಾವ್ಯಾವ ಪ್ಲೇಸ್ಗೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ನಾವು ಹೊರಟಿದ್ದು ಫಸ್ಟ್ ಧರ್ಮಸ್ಥಳ. ಸಂಡೇ ನೈಟ್ ಬಿಟ್ಟಿರೋದು ಬ್ಯಾಂಗ್ಳೂರು ಟು ಧರ್ಮಸ್ಥಳ ಬಸ್ ಹತ್ಕೊಂಡು. ಸೊ ಅಲ್ಲಿ ರೀಚ್ ಆಗೋಷ್ಟಲ್ಲೇ ನಮಗೆ 5 o'clock ಆಯಿತು, ಅರ್ಲಿ ಮಾರ್ನಿಂಗು. ಸೊ 5 o'clockಗೆ ರೀಚ್ ಆದ್ವಿ ಧರ್ಮಸ್ಥಳ ರೀಚ್ ಆದ ನಂತರ ನಾವು ಟೆಂಪಲ್ದು ರೂಮ್ಸ್ ಇರುತ್ತಲ್ವ, ಅಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ ರೂಮ್ಸು, ಅದೆಲ್ಲ ಕೇಳ್ಕೊಂಡು ಹೊರಟಿದ್ವಿ ನಾವು. ಸೊ ನೋಡ್ತಾ ಇರ್ಬೋದು ನೀವು, ಧರ್ಮಸ್ಥಳ ಎಂಟರ್ ಆದ ತಕ್ಷಣ ಒಂದು ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ದೊಡ್ಡದಾಗಿ ಗೇಟ್ ಬರುತ್ತೆ. ಅದಾದಮೇಲೆ ಒಂದು ಬಾಗಿಲು ಥರ ದೊಡ್ಡ ಗಂಟೆ ಇರುತ್ತೆ. ಸೊ ಗಂಟೆ ಆದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಶಿವ ಮತ್ತು ನಂದಿ ನಿಂತಿರೋ ಒಂದು ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದಂಗೆ ನಮಗೆ ಟೆಂಪಲ್ದು ರೂಮ್ಸು ಸಿಗುತ್ತೆ. ಸೊ ನೋಡಿದ್ರಲ್ವ, ನಾವು ಧರ್ಮಸ್ಥಳ ಟೆಂಪಲ್ ಹೋಗೋಕ್ಕಿಂತ ಮುಂಚೆ ಶಿವ ನಂದಿ ದರ್ಶನ ಆಯಿತು ನಮಗೆ 5 o'clock ಅಷ್ಟಲ್ಲೇ. ಸೊ ಇನ್ನೂ ಕತ್ಲೆ ಇತ್ತು ಆ ಟೈಮಲ್ಲಿ. ಸೊ ನಾವು ರೂಮ್ ಬುಕ್ಕಿಂಗ್ ಅಂತ ಹೇಳಿಬಿಟ್ಟು ಹೊರಟ್ವಿ. ಆಲ್ಮೋಸ್ಟ್ ಎಲ್ಲ ರೂಮ್ಸು ಬುಕ್ ಆಗಿದ್ವು ನಿಯರ್ ಬೈ ಟೆಂಪಲ್ ಇರೋದು. ಅದಾದ ನಂತರ ನಾವು ಒಳಗಡೆ ಕೇಳ್ಕೊಂಡು ಹೋದಾಗ ಅವ್ರು ಹೇಳಿದರು ಸಾಕೇತ್ ಇದರೊಳಗಡೆ ರೂಮಲ್ಲಿ ವಸತಿಗೃಹದಲ್ಲಿ ನಿಮಗೆ ರೂಮ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ಸಾಕೇತ್ ವಸತಿಗೃಹಕ್ಕೆ ಹೋದಾಗ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ನಮಗೆ ಫೈನಲಿ ಸಾಕೇತ್ ಗೆಸ್ಟ್ ಹೌಸಲ್ಲಿ ರೂಮ್ ಸಿಕ್ತು ಒಂದು. ಸೊ ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆ ಆಲ್ಮೋಸ್ಟ್ 8 ಗಂಟೆ ಆಯಿತು ಎಲ್ಲ ರೆಡಿಯೆಲ್ಲ ಆಗೋಷ್ಟಲ್ಲೇ. ಸೊ 8:30 ಹಂಗೆ ನಾವು ದರ್ಶನಕ್ಕೆ ಅಂತ ಹೊರಟ್ವಿ. ಸೊ ಮಂಡೇ ಆಗಿತ್ತು ನಾವು ಹೋಗಿರೋದು, ತುಂಬಾ ರಶ್ ಇತ್ತು. ಬಿಕಾಸ್ ಮಂಜುನಾಥ ಸ್ವಾಮಿ ವಾರ ಅಂತಲೂ ಹೇಳ್ಬೋದು, ಮಂಡೇ ಶಿವನ ವಾರ. ಸೊ ನಾನು ನನ್ನ ಹಸ್ಬೆಂಡು ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಅಂತ ಹೊರಟ್ವಿ. ಸೊ ತುಂಬ ರಶ್ ಆಗಿರೋ ಸಲುವಾಗಿ ನಾವು 200 rupees ಟಿಕೆಟ್ನ ತೊಗೊಂಡ್ವಿ, ಸ್ಪೆಷಲ್ ದರ್ಶನದ್ದು. ಚೆನ್ನಾಗಾಯಿತು ಮಾತ್ರ ದರ್ಶನ. ಮಂಜುನಾಥ ಸ್ವಾಮಿದು ದರ್ಶನ ಎಲ್ಲ ಮಾಡಿಕೊಂಡು ನಾವು ಕೆಳಗಡೆ ಬಂದು ಅಲ್ಲಿ ಅಣ್ಣಪ್ಪ ಸ್ವಾಮಿದು ಬೆಟ್ಟ ಇದೆ, ಅಲ್ಲಿ ನನ್ನ ಹಸ್ಬೆಂಡ್ ಹೋಗಿ ಬಂದರು. ಅಲ್ಲಿ ಯೂಶ್ವಲಿ ಹೆಣ್ಮಕ್ಳಿಗೆ ಬಿಡಲ್ಲ. ಸೊ ನನ್ನ ಹಸ್ಬೆಂಡೆಲ್ಲ ಹೋಗಿ ಬಂದಾದ ನಂತರ ನಾವು ಎಲ್ಲ ಕಡೆ ದರ್ಶನ ಮಾಡ್ಕೊಂಡ್ಬಿಟ್ಟು ಪ್ರಸಾದಕ್ಕೆ ಅಂತ ಹೊರಟ್ವಿ. ಸೊ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ತಿರ್ಗಾ ನಾವು ರೂಮಿಗೆ ಬಂದ್ವಿ. ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಪ್ರಸಾದ ಎಲ್ಲ ತೊಗೊಂಡು ಬರೋಷ್ಟರಲ್ಲಿ 11 ಗಂಟೆ ಆಯಿತು. ರೂಮಿಗೆ ಬರೋಷ್ಟರಲ್ಲಿ ಒಂದು 1 to 2 hours ರೆಸ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಅಲ್ಲಿಂದ ಆಟೋ ತೊಗೊಂಡ್ಬಿಟ್ಟು ಡೈರೆಕ್ಟಿಗೆ ನಾವು ಧರ್ಮಸ್ಥಳದಿಂದ ಆಲ್ಮೋಸ್ಟ್ 3.5 kilometer ದೂರದಲ್ಲಿರುವಂಥ ರಾಮಕ್ಷೇತ್ರ ಅಂತ ಒಂದು ಟೆಂಪಲ್ ಇದೆ. ಸೊ ನೀವು ಯಾವತ್ತಾದರೂ ಧರ್ಮಸ್ಥಳ ಪ್ಲ್ಯಾನ್ ಮಾಡಿದ್ರೆ ಇದೆಲ್ಲ ಪ್ಲೇಸಸ್ನ ಮಿಸ್ ಮಾಡಬೇಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ನಿಯರ್ ಬೈ ಪ್ಲೇಸಸ್ಸು. ನಾವು ರಾಮಕ್ಷೇತ್ರಕ್ಕೆ ಬಂದ್ವಿ. ರಾಮಕ್ಷೇತ್ರದಲ್ಲಿ ರಾಮ ಲಕ್ಷ್ಮಣ ಸೀತೆದು ಮೂರ್ತಿ ಇದೆ. ಅದಾದ ನಂತರ ಇಲ್ಲಿ ತುಂಬ ಎಲ್ಲ ದೇವರುಗಳನ್ನು ನೀವು ನೋಡ್ಬೋದು. ನವರಾತ್ರಿ ಟೈಮಲ್ಲಿ ದೇವತೆಗಳಿರ್ತಾರಲ್ವ, ಅದರದ್ದು ಸ್ಟ್ಯಾಚ್ಯುಗಳು. ಅದಾದ ನಂತರ ನವಗ್ರಹಗಳು ಎಲ್ಲನೂ ಆಲ್ಮೋಸ್ಟು ಗ್ರಾನೈಟ್ ಅಲ್ಲೇ ಕೆತ್ತನೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಸೊ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಶ್ರೀರಾಮ ಕ್ಷೇತ್ರ. ಸೊ ತುಂಬಾ ಹತ್ತಿರ ಇರೋದು. ಧರ್ಮಸ್ಥಳ ಹೋದಾಗ ಈ ಟೆಂಪಲ್ ಹೋಗೋದನ್ನ ನೀವು ಮಿಸ್ ಮಾಡ್ಕೊಳ್ಬೇಡಿ. ಆರ್ಕಿಟೆಕ್ಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಸೊ ಒಳಗಡೆ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ. ಸೊ ನಾವು ಎಕ್ಸಿಟಲ್ಲಿ ಬರಬೇಕಾದ್ರೆ ಒಂದು ಸ್ವಲ್ಪ ಮಾಡಿರೋದು. ಒಳಗಡೆ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಸೊ ಯಾವತ್ತಾದರೂ ನೀವು ಧರ್ಮಸ್ಥಳಕ್ಕೆ ಹೋದರೆ ಇಲ್ಲಿ ಶ್ರೀರಾಮ ಕ್ಷೇತ್ರನ ವಿಸಿಟ್ ಮಾಡಿ. ಅದಾದ ನಂತರ ಇಲ್ಲಿಂದನೇ ಮತ್ತೆ ನಾವು 9 kilometer ಹೋದರೆ ಸೂರ್ಯದೇವ ಅಂತ ಸೂರ್ಯ ಟೆಂಪಲ್ ಬರುತ್ತಂತೆ. ಸೊ ಅದನ್ನೂ ಸಹ ಮಿಸ್ ಮಾಡಬೇಡಿ. ನಾವು ಮಿಸ್ ಮಾಡ್ಕೊಂಡ್ವಿ. ಆಮೇಲೆ ರಿಟರ್ನ್ ನಾವು ಬೇರೆ ದೇವಸ್ಥಾನಕ್ಕೆ ಹೋದಾಗ ಗೊತ್ತಾಗಿತ್ತು ಆ ಟೆಂಪಲ್ಗೆ ಹೋಗಬೇಕಿತ್ತು. ಅದನ್ನು ತುಂಬ ಒಳ್ಳೆಯ ದೇವಸ್ಥಾನ ಅಂತೆ. ಸೊ ನೀವು ಯಾವತ್ತಾದರೂ ಧರ್ಮಸ್ಥಳಕ್ಕೆ ಹೋದರೆ ಶ್ರೀರಾಮ ಟೆಂಪಲ್, ಆಮೇಲೆ ಸೂರ್ಯ ಟೆಂಪಲ್ ಅಂತ ಹೇಳ್ತಾರೆ, ಶಿವರುದ್ರ ಟೆಂಪಲ್ ಅಂತ ಹೇಳ್ಬಿಟ್ಟು ಅದನ್ನು ವಿಸಿಟ್ ಮಾಡ್ಕೊಳ್ಳಿ. ಸೊ ನಾವು ಅಲ್ಲಿಂದ ಬಂದ ಮೇಲೆ ಇಲ್ಲಿ ಗೇಟ್ ಹತ್ರನೇ ನಮಗೆ ರತ್ನಗಿರಿ ಬೆಟ್ಟ ಅಥವಾ ಬಾಹುಬಲಿ ಬೆಟ್ಟ ಅಂತ ಹೇಳ್ತಾರೆ. ಸೊ ಅದು ಇರೋದು. ಇಲ್ಲಿ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಆಲ್ಮೋಸ್ಟ್ ಒಂದು 15 to 20 minutes ಆದರೂ ಟೈಮ್ ಹಿಡಿಯುತ್ತೆ ಸ್ಟೆಪ್ಸ್ ಹತ್ಕೊಂಡ್ಬಿಟ್ಟು ಮೇಲೆ ಹೋಗೋಕ್ಕೆ. ನಿಮಗೆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಂದರೆ ನೀವು ಆಟೋನೋ ಫೆಸಿಲಿಟೀಸು ಇದೆ ಡೈರೆಕ್ಟಾಗಿ. ಅಲ್ಲಿ 50 rupees ಚಾರ್ಜ್ ಮಾಡ್ತಾರೆ ಅವರು. ಸೊ ನಾವು ರಾಮಕ್ಷೇತ್ರದಿಂದ ಬಂದು ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ವಿ ನೋಡೋಕ್ಕೆ. ತುಂಬ ಬಿಸಿಲಿತ್ತು ಮಾತ್ರ ನಾವು ಹೋಗಬೇಕಾದಾಗ. ಸೊ ಇಲ್ಲಿ ಹೋಗಿಬಿಟ್ಟು ಎಲ್ಲ ನೀಟಾಗಿ ನೋಡ್ಕೊಂಡ್ವಿ. ಸೀನ್ರಿ ಎಲ್ಲ ಚೆನ್ನಾಗಿದೆ ಮೇಲ್ಗಡೆ ಬೆಟ್ಟ ಹತ್ತಿದ ನಂತರ. ಸೊ ನೋಡ್ತಾ ಇರ್ಬೋದಲ್ವ, ಇದು ಬಂದುಬಿಟ್ಟು ಬಾಹುಬಲಿ ಬೆಟ್ಟ ಧರ್ಮಸ್ಥಳದಲ್ಲಿದೆ.
ಬಿಸಿಲಿರೋ ಕಾರಣಕ್ಕೆ ಸ್ವಲ್ಪ ಸೊ ನೋಡಿದ್ರಲ್ವ ಎಷ್ಟೊಂದು ಜನ ಟೆಂಪಲ್ಗೆ ಬರ್ತಾಯಿದ್ರು. ಸೊ ನಾವು ಇದು ಟೆಂಪಲ್ ವಿಸಿಟ್ ಮಾಡಿಕೊಂಡು ಮತ್ತೆ ಪುನಃ ಸ್ಟೆಪ್ಸ್ ಇಳ್ಕೊಂಡ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ಅಲ್ಲಿ ನಾವು ಬ್ಯಾಂಗ್ಳೂರು ಬಜ್ಜಿ, ಟೀ ಮತ್ತು ನೀರು ದೋಸೆಯನ್ನು ತಿಂದ್ಕೊಂಡು ಪುನಃ ನಾವು ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಹತ್ರ ಹೋದಾಗ ಅಲ್ಲಿ ಉದಯಾಸ್ತಮಾನ ಭಜನಾ ಸಂಕೀರ್ತನೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಇದು ಉದಯಾಸ್ತಮಾನ ಅಂತಂದರೆ ಬೆಳಗ್ಗೆ 6 ಗಂಟೆಗೆ ಅವರು ಭಜನೆನ ಸ್ಟಾರ್ಟ್ ಮಾಡಿದರು. ಸಾಂಗ್ಸ್ ಎಲ್ಲ ಇತ್ತು. ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಸಾಯಂಕಾಲ 6 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಅವರು ಭಜನಾ ಕಾರ್ಯಕ್ರಮನ ರೆಡಿ ಮಾಡಿದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಉದಯಾಸ್ತಮನ ಅಂದರೆ ಸೂರ್ಯದ ಉದಯದಿಂದ ಹಿಡಿದು ಸೂರ್ಯದ ಸಮಯದವರೆಗೂ ಅವರು ಭಜನೆನ ಎಲ್ಲೂ ನಿಲ್ಲಿಸ್ದೇ ಕಂಟಿನ್ಯೂಸ್ ಆಗಿ ಹಾಡ್ತಾಯಿದ್ರು. ಬಟ್ ತುಂಬ ಒಳ್ಳೆ ಪ್ರೋಗ್ರಾಮ್ ಮಾತ್ರ. ಸೊ ಅವತ್ತು ಸೋಮವಾರ ಇತ್ತು, ಏನೋ ಫಂಕ್ಷನ್ಸ್ ಎಲ್ಲ ನಡೀತಾ ಇತ್ತು, ಅದರಲ್ಲಿ ಇದು ಒಂದು ಪ್ರೋಗ್ರಾಮ್ ಆಗಿತ್ತು. ಸೊ ಅಲ್ಲಿ ಹೋದಾಗ ನಮಗೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ಡಾಕ್ಟರ್ ಹೆಗ್ಡೆ ಅವ್ರಿಗೆ ನೋಡುವಂಥ ಭಾಗ್ಯ ಸಿಕ್ತು. ಸೊ ಈ ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಹಂಗೆ ಆಗಿತ್ತು. ಆ ಟೈಮಲ್ಲಿ ವೀರೇಂದ್ರ ಹೆಗ್ಡೆ ಅವರು ಬಂದರು. ಸೊ ಅವ್ರನ್ನೆಲ್ಲ ನೋಡಿಕೊಂಡು ತಿರ್ಗಾ ನಾವು ಭಜನೆ ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಅಲ್ಲಿ ಸಾಯಂಕಾಲ 6:30 ಆಗಿತ್ತು. ಆವಾಗ ನಂದಿ ದರ್ಶನ ಆಯಿತು. ನಂದಿ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ವಿಶಿಷ್ಟ ಅಂದರೆ ಆಶ್ಚರ್ಯ ಅಂದರೆ ಬಸವಣ್ಣ, ಶಿವಪ್ಪ ಮತ್ತು ಬಸವಣ್ಣ ಒಂದೇ ಕಡೆ ಇರ್ತಾರಲ್ವ. ಸೊ ಈ ನಂದಿ ಬಂದುಬಿಟ್ಟು ದೇವಸ್ಥಾನದ ಹತ್ರ ಮುಂದೆ ಬಂದು ಅದು ತಾನಾಗಿಯೇ ಲೈಕ್ ಶಿವಂಗೆ ಏನೋ ಒಂದು ನಮಸ್ಕರಿಸ್ತಾ ಇದೆ ಅಂತ ಹೇಳ್ಬೋದು. ಆ ಥರ ಅದು ಕಾಲೆಲ್ಲ ಇದು ಮಾಡಿಬಿಟ್ಟು ನಮಸ್ಕಾರ ಮಾಡ್ತು. ಸೊ ಅದನ್ನೆಲ್ಲ ನೋಡಿಕೊಂಡ್ವಿ ನಾವು. ನಂದಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ದೇವರಿಗೆ ಇದು ನಮಸ್ಕಾರ ಮಾಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಭಕ್ತಾದಿಗಳಿಗೆ ಇದನ್ನು ಮುಟ್ಬಿಟ್ಟು ನಮಸ್ಕಾರ ಮಾಡೋ ಅಂಥ ಒಂದು ಫೆಸಿಲಿಟಿನೂ ಸಹ ಮಾಡಿಕೊಟ್ರು. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಂದಿ ನಮಸ್ಕಾರ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಅಲೋ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇದು ನಂದಿ ಡಿಫ್ರೆಂಟ್ ಆಗಿದೆ. ಸೊ ನಾವು ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಪುನಃ ಇಲ್ಲಿಂದ ನಾವು ಸಂಜೆ ಪ್ರಸಾದಕ್ಕಂತ ಹೇಳಿಬಿಟ್ಟು ಪ್ರಸಾದಾಲಯಕ್ಕೆ ಹೋದ್ವಿ. ಪ್ರಸಾದ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ನಮಗೆ ಆನೆಗಳನ್ನು ನೋಡೋಂತಹ ಭಾಗ್ಯ ಸಿಕ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವ, ಆನೆ ಶಿವಾನಿ ಅಂತ ಚಿಕ್ಕದಾಗಿರೋ ಆನೆ, ಬಟ್ ಅದು ತುಂಬ ದೊಡ್ಡದಾಗಿದೆ ಇವಾಗ. ಸೊ ಶಿವಾನಿ ಮತ್ತು ಇನ್ನೊಂದು ಆನೆ ಎಷ್ಟು ಕ್ಯೂಟಾಗಿ ಅವು ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೆ. ಅಷ್ಟೊಂದು ಚೆನ್ನಾಗಿತ್ತು. ಸೊ ಗೊತ್ತಿಲ್ಲ, ಮೋಸ್ಟ್ಲಿ ಸೋಮವಾರ ಆಗಿರೋ ಸಲುವಾಗಿ ನಮಗೆ ಆಲ್ಮೋಸ್ಟ್ ಎಲ್ಲಾದರೂ ದರ್ಶನ ಆಯಿತು. ಈ ಕಡೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ನಂದಿ ದರ್ಶನ, ಅದಾದ ನಂತರ ಇಲ್ಲಿ ಬಂದಾಗ ಆನೆಗಳು ಸಹ ಬಂದಿದ್ವು. ಸೊ ಅದು ನೋಡುವಂಥ ಭಾಗ್ಯ ಸಿಕ್ತು ನಮಗೆ. ಆನೆಗಳೆಲ್ಲ ಆಟ ಆಡೋದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಡೈರೆಕ್ಟಾಗಿ ರೂಮ್ಗೆ ಹೊರಟ್ವಿ. ಅದು ನೈಟ್ ಆಗಿಬಿಟ್ಟಿತ್ತು ಆಲ್ಮೋಸ್ಟು. ಸೊ ನಾವು ಧರ್ಮಸ್ಥಳಕ್ಕೆ ಹೋದಾಗ ಒಂದಿನ ಸ್ಟೇ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ನಾವು ಒಂದಿನ ಅಲ್ಲೇ ಸ್ಟೇ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಮಗೆ 7 o'clock ಅಷ್ಟರಲ್ಲೇ ಚೆಕ್ಔಟ್ ಆಗಬೇಕಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೆಕ್ಸ್ಟ್ ಡೇಗೆ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ರು ರೂಮ್ಸ್ಗೆ. ನಾವು ಆವಾಗ ಚೆಕ್ಔಟ್ ಮಾಡಿಕೊಂಡು 6 ಆಲ್ಮೋಸ್ಟ್ 5:30 ಹಂಗಾಗಿತ್ತು. 5:30 6 ಗಂಟೆ ಅನ್ನೋಷ್ಟರಲ್ಲೇ ನಾವು ಅಲ್ಲಿಂದ ಬಸ್ ಹಿಡ್ಕೊಂಡ್ಬಿಟ್ಟು ಕೊಕ್ಕಡಕ್ಕೆ ಹೊರಟ್ವಿ. ಕೊಕ್ಕಡದಿಂದ 30 rupees ಕೊಟ್ಟರೆ ಆಟೋದಲ್ಲಿ ಅವರು ಸೌತಡ್ಕಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಕೊಕ್ಕಡದಿಂದ ನಾವು ಸೌತಡ್ಕಕ್ಕೆ ಬಂದ್ವಿ. ಸೌತಡ್ಕಕ್ಕೆ ಬರೋಷ್ಟರಲ್ಲಿ ಇನ್ನೂ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಇತ್ತು, ಇನ್ನೂ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ನಾವು ಅಲ್ಲಿ ವೇಟ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ 7 o'clock ಹಾಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು. ತುಂಬಾ ಖುಷಿ ಅನ್ನಿಸ್ತು. ಸೌತಡ್ಕದಲ್ಲಿ
ಎಷ್ಟು ನೀಟಾಗಿ ಅಲ್ಲಿ ಪೂಜೆ ಅಲಂಕಾರ ಮಾಡ್ತಾಯಿದ್ರು ಅಂದರೆ ದೇವರಿಗೆ ತುಂಬಾ ಖುಷಿಯಾಯಿತು. ಇದು ಸೌತಡ್ಕ ಅನ್ನೋದು ಗಂಟೆ ಗಣಪತಿ ಅಂತಲೇ ಫೇಮಸ್ಸು. ಯಾವತ್ತಾದರೂ ನೀವು ಧರ್ಮಸ್ಥಳಕ್ಕೆ ಬಂದರೆ ಸೌತಡ್ಕ ಹೋಗೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಗಣಪತಿಗೆ ಅಲಂಕಾರ ಮಾಡಿದ್ದಾರೆ ಅಂದರೆ ಹೂವಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು. ಒಂಥರ ಇಲ್ಲಿರೋವಂಥ ವೈಬೇ ಡಿಫ್ರೆಂಟ್ ಆಗಿತ್ತು. ಸೊ ಇಲ್ಲಿ ಕೇಳುವಂಥ ಗಂಟೆ ಸದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಮ್ಮದು ಇಲ್ಲಿ ಗಂಟೆ ಕಟ್ಟಬೇಕಂತ ಹೇಳಿಬಿಟ್ಟು ಹರಕೆನ ಹೊತ್ಕೊಂಡಿದ್ವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಹಸ್ಬೆಂಡು ಗಂಟೆನ ಕಟ್ತಾ ಇದ್ದಾರೆ. ನೀವು ಯಾವತ್ತಾದರೂ ಸೌತಡ್ಕಕ್ಕೆ ಹೋದರೆ ಏನಾದರೂ ಬೇಡ್ಕೊಂಡಿದ್ರೆ ನಮಗೆ ಅದು ಆಸೆ ಅಥವಾ ಕನಸು ಈಡೇರಿದ್ರೆ ಅಲ್ಲಿಗೆ ಬಂದುಬಿಟ್ಟು ಪುನಃ ನಾವು ಗಂಟೆ ಕಟ್ಕೊಂಡು ಹರಕೆನ ತೀರಿಸಬೇಕಾಗಿತ್ತು. ಸೊ ಸೌತಡ್ಕದ್ದು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿದ್ದು ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಬಸ್ ಹತ್ಕೊಂಡ್ಬಿಟ್ಟು ಕುಕ್ಕೆಗೆ ಹೋದ್ವಿ. ಕುಕ್ಕೆಗೆ ಆಲ್ಮೋಸ್ಟ್ 40 ಕಿಲೋಮೀಟ್ರ್ ಇದೆ ಸೌತಡ್ಕದಿಂದ. ಸೊ ಕುಕ್ಕೆಗೆ ಬರೋಷ್ಟರಲ್ಲೇ ಆಲ್ಮೋಸ್ಟ್ ಬೆಳಗ್ಗೆ 10:30 ಆಗಿತ್ತು. ಸೊ ಇಲ್ಲೂ ಸಹ ನಮಗೆ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಬೇಕಾಗಿತ್ತು. ದೇವಸ್ಥಾನದಲ್ಲಿರುವಂಥ ರೂಮ್ಸ್ ಎಲ್ಲ ಚೆಕ್ ಮಾಡಿದ್ವಿ, ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿತ್ತು. ನಾವು ಬಂದಿರೋದು ಕುಕ್ಕೆಗೆ ಮಂಗಳವಾರ. ಅದೇ ರೀಸೆಂಟಾಗಿ ಇಲ್ಲಿ ಷಷ್ಠಿ ಅದೆಲ್ಲ ಜಾತ್ರೆ ಮುಗ್ದೋಗಿತ್ತು. ಸೊ ನೋಡ್ತಾ ಇರ್ಬೋದು ರಥ ಎಲ್ಲ ನಿಂತಿದೆ. ಇಲ್ಲಿ ನಾವು 4 ಗಂಟೆ ಆ ಥರ ನಾವು ದರ್ಶನಕ್ಕೆ ಅಂತ ಹೊರಟ್ವಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು. ಸೊ ತುಂಬ ಅಂದರೆ ತುಂಬ ಒಳ್ಳೆಯ ದರ್ಶನ ಆಯಿತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿದು. ಸೊ ನೀವು ಯಾವತ್ತಾದರೂ ಕುಕ್ಕೆಗೆಲ್ಲ ಬಂದರೆ ದರ್ಶನ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಕುಕ್ಕೆ ಸುಬ್ರಹ್ಮಣ್ಯ ಜೊತೆನೇ ಅದ್ರ ಹಿಂದ್ಗಡೆ ಒಂದು ಸ್ವಲ್ಪ ದೂರದಲ್ಲೇ ಆದಿಸುಬ್ರಹ್ಮಣ್ಯ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಹುತ್ತಕ್ಕೆ ಪೂಜೆ ಮಾಡ್ತಾರೆ. ಸೊ ಅದನ್ನು ಸಹ ಮಿಸ್ ಮಾಡಬೇಡಿ, ಅಲ್ಲಿ ಹೋಗಿಬಿಟ್ಟು ನೀವು ದರ್ಶನ ಮಾಡ್ಕೊಳ್ಳಿ. ನಾವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ 7-7:30 ಸಂಜೆ ತುಂಬ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ಅದು ನಾನು ಹೇಳ್ದಂಗೆ ಇಲ್ಲಿ ಷಷ್ಠಿದು ಪ್ರೋಗ್ರಾಮ್ಸ್ ಎಲ್ಲ ಅದು 2ನೇ ಷಷ್ಠಿ ಆಗಿತ್ತು ನೆಕ್ಸ್ಟ್ ಡೇ ಬುಧವಾರ. ಸೊ ಅದಕ್ಕೆ ತುಂಬ ಪ್ರೋಗ್ರಾಮ್ಸ್ ಇದ್ದು ಅದಲ್ಲೆಲ್ಲ ನೋಡಿಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ. ಸೊ ನೋಡ್ತಾ ಇದ್ದೀರಲ್ವ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ನಾವು ಇವಾಗ ಪ್ರಸಾದಕ್ಕಂತ ಹೊರಟಿದ್ವಿ 8 ಗಂಟೆ ಅಷ್ಟಲ್ಲೇ. ಆ ಟೈಮಲ್ಲೇ ನಮಗೆ ಆನೆ ನೋಡುವಂಥ ಭಾಗ್ಯ ಸಿಕ್ತು ದೇವಸ್ಥಾನದೊಳಗಡೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಎಷ್ಟು ದೊಡ್ಡದಾಗಿರುವಂಥ ಆನೆ ಅಂದರೆ ಆನೆ ಬಂದುಬಿಟ್ಟು ಇಲ್ಲಿ 5 ಅಥವಾ ಇಷ್ಟೊಂದು ರೌಂಡ್ಸ್ ಸುತ್ತುತ್ತೆ ದೇವಸ್ಥಾನದ ಹತ್ರ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಮಾತ್ರ ಆನೆ. ಅಲ್ಲಿ ಎಷ್ಟೊಂದು ಜನ ಅಂದರೆ ಅಷ್ಟೊಂದು ಜನ, ತುಂಬ ಜನ ಇತ್ತು, ರಶ್ ಇತ್ತು. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಬಂದುಬಿಟ್ಟು ಷಷ್ಠಿ ಇರೋ ಸಲುವಾಗಿ ತುಂಬಾ ರಶ್ ಇತ್ತು. ಆಮೇಲೆ ಡಿಸೆಂಬರ್ ಮಂತ್ ಬಂದುಬಿಟ್ಟು ಈ ಥರ ಸ್ಕೂಲ್ ಮಕ್ಕಳಿಗೆ ಟ್ರಿಪ್ ಮಾಡೋಕ್ಕೆ ತುಂಬ ಒಳ್ಳೆ ಮಂತ್ ಅನಿಸುತ್ತೆ. ತುಂಬ ಸ್ಕೂಲಿಂದ ಮಕ್ಕಳು ತುಂಬ ಜಾಸ್ತಿ ಮಕ್ಕಳೆಲ್ಲ ಬರ್ತಾಯಿದ್ರು ಅಲ್ಲಿ. ಸೊ ನೋಡಿದ್ರಲ್ವ ಆನೆ ಮುಂದೆ ಹೋಗ್ತಿರುತ್ತೆ, ನೆಕ್ಸ್ಟ್ ಹಿಂದ್ಗಡೆ ಸುಬ್ರಹ್ಮಣ್ಯ ಸ್ವಾಮಿದು ಅಲ್ಲಿ ಪಲ್ಲಕ್ಕಿನ ಮೆರೆಸ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ದರ್ಶನ ಎಲ್ಲ ಎಷ್ಟೊಂದು ನೀಟಾಗಾಯ್ತು ಅಂದರೆ ಅಷ್ಟೊಂದು ಚೆನ್ನಾಗಾಯಿತು. ಸೊ ನೀವು ಯಾವತ್ತಾದರೂ ಕುಕ್ಕೆಗೆ ಹೋದರೆ ಇನ್ ಕೇಸ್ ನೈಟ್ ಸ್ಟೇ ಮಾಡಿದ್ರೆ ಏನೋ ನಿಮಗೆ ಪ್ಲ್ಯಾನ್ಸ್ ಇರಲಿಲ್ಲ ಅಂದರೆ ಈ ಥರ ಎಲ್ಲ ದರ್ಶನದ ಭಾಗ್ಯನ ತೊಗೊಂಡು ಆಶೀರ್ವಾದನ ಪಡ್ಕೊಂಡು ಹೋಗಿ. ನಮಗೆ ಅವತ್ತಿನ ದಿನವೇ ನೈಟು 10 o'clock ಹಾಗೆ ಟ್ರೈನ್ ಇತ್ತು. ಅದ್ರ ಸಲುವಾಗಿ ನಾವು ಆಲ್ಮೋಸ್ಟ್ 8-8:30 ತನಕ ಇದೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ದೇವಸ್ಥಾನದಿಂದ ನಾವು ಹೊರಗಡೆ ಬಂದ್ವಿ. ಸೊ ದೇವಸ್ಥಾನದಿಂದ ಹೊರಗಡೆ ಬರೋಷ್ಟರಲ್ಲಿ ತುಂಬ ಅಂದರೆ ತುಂಬ ರಶ್ ಆಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವ ಬೇರೆ ಬೇರೆ ರೀಜನಿಂದ ಇಲ್ಲಿ ಓಂ ಶಕ್ತಿ ಅಮ್ಮ ಅವರೆಲ್ಲ ಬಂದಿದ್ದರು. ಫುಲ್ ಒಂದೊಂದು ಟ್ರಿಪ್ಗಂತಂದರೆ ತುಂಬ ಜನ ಬರ್ತಾರಲ್ವ. ಸೊ ಆ ಥರ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಸ್ಕೂಲ್ ಮಕ್ಕಳು ಸಹ ತುಂಬ ಸ್ಕೂಲ್ಗಳಿಂದ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ರು ಟೀಚರ್ಸ್ ಎಲ್ಲ. ಸೊ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಒಂದು 1/2 hour ಆಗೋವರೆಗೂ
ಭೀಮಾಸ್ತಮ ಅಂತ ಹೇಳಿಬಿಟ್ಟು ಒಂದು ಡ್ರಾಮಾ ನಡೀತಾ ಇತ್ತು. SDM ಉಜ್ರೆ ಅವ್ರದ್ದು ರಂಗಮಂದಿರದವ್ರದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ರಿಯಲ್ ಮಹಾಭಾರತ ನೋಡಿದಷ್ಟೇ ನಮಗೆ ಖುಷಿ ಆಯಿತು. ಅಷ್ಟೊಂದು ಒಳ್ಳೆ ಆ್ಯಕ್ಟಿಂಗ್ ಇತ್ತು ಮತ್ತು ಅವ್ರದ್ದು. सज्जना सन्तु निर्भया सज्जना सन्तु निर्भया सज्जना सन्तु निर्भया ಭೀಷ್ಮ ಅಸ್ತಮಾನ. ಸೊ ಇಷ್ಟು ನಮ್ಮದು ಕುಕ್ಕೆ ಧರ್ಮಸ್ಥಳ ಟ್ರಿಪ್ದು ವ್ಲಾಗ್ ಆಗಿರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.